ನೋಡ್ರಿ ಜ್ಯೋತಿರ್ಲಿಂಗ. ನಾವು ಸಣ್ಣವ್ರಿದ್ದಾಗ ನಾವು ಒಮ್ಮೆಲೆ ಹೋಲಕ್ಕೆ ಬಿಡ್ತಿದ್ವಿ ನೋಡ್ರಿ ನಾವು. ಎಷ್ಟು ಅಂದ್ರು ಬಿಡ್ತಿದ್ದಿಲ್ಲ ನಾವು ಅಂದ್ರ ಭೀ ಹೋಗ್ತಿದ್ದೆವು. ಪೂರ್ತಿ ಜ್ಯೋತಿರ್ಲಿಂಗ ಹೋಗ್ಬೇಕಂತ ಅದ್ರೊಳಗೆ ಉಜ್ಜಯಿನಿ ಏನದಲ್ಲ ಅದು ನಮ್ಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್. ಉಜ್ಜಯಿನಿ ಮತ್ತು ಕಾಶಿ ವಿಶ್ವನಾಥ. ಸೊ ಇವೆಲ್ಲ ಯಾವಾಗ ಮದುವೆ ಆದ್ಮೇಲೆ ರೀ ಅಲ್ಲಿಗೆ. ಹಾಂ, ಯಾಕೆ ಮದುವೆ ಆದ್ಮೇಲೆ ಹೋಗ್ಬೇಕಂತ ಇರ್ತದೆ. ಯಾಕಂದ್ರೆ ನಾ ಇವ್ರ ಸಲಕ್ಕೆ ಬಿಡ್ಕೊಂಡು ಹೋಗ್ತಾರೆ, ನನ್ನ ದೊಡ್ಡ ಮಗ ಸಲಕ್ಕೆ ಅಂತ ತಗ್ತಿದ್ದು ಬರೀ ಚಕ್ಕರ್ ಒಂದು ಬೀಳ್ತಿದೆ. ಬಿಡೋದು ತುಟಿ ಎಲ್ಲ 15-20 ನಿಮಿಷನಾಗ ಹೋಶೆ ಬರ್ತಿದಿಲ್ರಿ. ಸೊ ಇದು ಪಾರ್ಟ್ ಬ್ಲಾಗ್ ಅದ ನೋಡ್ರಿ, ಕಂಟಿನ್ಯೂ ಮಾಡ್ತೀನಿ. ಬ್ಯಾಸ್ಗಿದಾಗೆ ಅಲ್ಲೇ ನೋಡಮ್, ಬ್ಯಾಸ್ಗಿದಾಗ ತಿರುಗಾಡ ಭಾಳ ಮಜಾ ಬರ್ತದೆ. ಪಿಕ್ನಿಕ್ ಅಂತ ಟೂರ್ ಅಂತ ಅಲ್ಲಿ ಹೋಗೋದು. ಈಗ ನೆಕ್ಸ್ಟ್ ತೆಗ್ನೂರಿಗೆ ಹೊಂಟೀವಿ. ಆಯ್ತು, ಅದು ಇನ್ನು ಬ್ಲಾಗ್ ಫಸ್ಟ್ ಪಾರ್ಟ್ ಬಿಟ್ಟಿನಲ್ಲ, ಈಗ ಅದು ಬಿಡ್ಲತ್ತೀನಿ ನೋಡ್ರಿ. 4 o'clock ಬಿಡ್ತೀನಿ. ಯಾವಾಗ ಭೀ 4 ಕಮ್ಮಿ ಒಂದು ಬ್ಲಾಗ್ ಬಿಡ್ತೀನಲ್ಲ. ಸೊ ಅದಕ್ಕಂತ ಶಾರ್ಟ್ಸ್ ಕಮ್ಮಿ ಅನ್ನತ್ತವ, ಲಾಂಗ್ ವಿಡಿಯೋ ಹೆಚ್ಚಿಗೆ ಅನ್ನತ್ತವ. ಸೊ ಅದು ಬ್ಲಾಗ್ನ ಆಲ್ರೆಡಿ ಇವಾಗ ಬಿಟ್ಟಿನಿ ನೋಡ್ರಿ. ಅದೆಲ್ಲ ಇನ್ನು ನೋಡಿಲ್ಲ ನೋಡ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2 ಬಿಡ್ತೀನಿ ಅಂತ. ಇದು ನಮ್ಮ ಸ್ಕೂಲ್ ಅದ ನೋಡ್ರಿ. ನಾವು ಫಸ್ಟ್ ಟು 10th ಇಲ್ಲ KG ಹಾಂ KG ಕಾನ್ವೆಂಟ್ ಸ್ಕೂಲ್ ಅದ ನಂದು, ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟ್ ಸ್ಕೂಲ್ ನಂದು. ಸೊ ಭಾಳ ಅಂದ್ರೆ ಭಾಳ ದೊಡ್ಡದದ ನಮ್ಮ ಸ್ಕೂಲ್. ಇದು ಯಾಕೆ ಗಿಡದೆಲ್ಲಾಗೆಲ್ಲ ಅದು ಕವರ್ ಆಗ್ಯಾವ. ಇದು ಸಿಸ್ಟರ್ ಅಂತ ಹೇಳ್ತಾರಲ್ಲ ಅವ್ರ ಮನೆ ಅದ ನೋಡಿ, ಅವ್ರು ಇರ್ತಾರೆ. ಸೊ ನೋಡ್ರಿ ನಮ್ಮ ಊರು ಹೆಂಗದ, ಫುಲ್ ಚೇಂಜ್ ಆಗ್ಯದ. ಎಲ್ಲ ರೋಡ್ ಅದೆಲ್ಲ ನೋಡಿ ಫುಲ್ ಹೈವೇ ಇತ್ತು ಭಾಳ ವರ್ಷದಿಂದ ಅದ. ಬಟ್ ನಾನು ನಿಮ್ಗೆ ತೋರಿಸ್ಲತ್ತೀನಿ. ಹಾಂ, ನಮ್ಮೂರು ನಾವು ಹುಟ್ಟಿ ಬೆಳೆದಿದ್ದವರೆಲ್ಲ ಇಲ್ಲೇ. ಇಲ್ಲಿ ಸ್ಕೂಲ್ನಾಗ ಯಾವಾಗಲಿದ್ರಿ ನಾವು 3 ವರ್ಷದ 6 ತಿಂಗಳಿದ್ದರು. ಅವಾಗ ಸ್ಕೂಲ್ ಕಲ್ತವ್ರು ಹಾಕಿದವ್ರು ನಾವು 10th ಫುಲ್ ಕಂಪ್ಲೀಟ್ ಅಲ್ಲೇ ಅದೇ ಸ್ಕೂಲ್ನಾಗೆ ಆಗಿದ್ದು ನೋಡ್ರಿ. ನಮ್ಮ ಮಕ್ಕಳು ಅಲ್ಲೇ ಇದ್ದಿದ್ದು, ಅದು ಭೀ ಅಲ್ಲೇ ಮಾಡ್ತಿದ್ರು. ಅಂದ್ರೆ ಇದ್ದಿದ್ದಿಲ್ಲ ಅದ್ರಲ್ಲಿಂದ. ಆಮೇಲೆ ಏನು ಮಾಡಿದ್ರಿ, ಇದಕ್ಕೆ ಬಳ್ಳಾರಿ ಹಾಕ್ತೇವ್ರಿ ನಾವು. ಬೆಸ್ಟ್ ಕಾಲೇಜ್ ಬಳ್ಳಾರಿ ಹಾಸ್ಟೆಲ್. ಅದು ನನ್ನ ತಂಗಿ ಇದ್ದೇವೆ ಬೆಸ್ಟ್ ಕಾಲೇಜ್ದಾಗ. ನಾನು ಎಲ್ಲ ಕಲಬುರಗಿದಾಗೆ ಮುಗಿಸೀನಿ. ನಂಗೆ PUC ಅಷ್ಟೇ ಇದು ಮಾಡಿದ್ರೆ ಆಮೇಲೆ ಡಿಗ್ರಿಲಿ ಕಲಬುರಗಿ. ನೋಡ್ರಿ ನೆಕ್ಸ್ಟ್ ಹೋಗೋಮಂತ ಇಲ್ಲೇ ಇದ್ವಿ ಮೊದಲು. ಅಂದ್ರೆ ನಾವು ಮುಂದೆ ಶಾನ್ನಗರ್, ಇದು ಶಾನ್ನಗರ್. ಹಾಂ, ಇದು ಎಲ್ಲ ನೋಡ್ರಿ ಏರಿಯಾ ಮೊದಲೆಲ್ಲ ಹೆಂಗಿದ್ದೆಲ್ಲ ಸೇಮ್ ಹಂಗೆ ಅದ, ಏನು ಚೇಂಜ್ ಆಗಿಲ್ಲ. ಮೊದಲು ಇಲ್ಲೇ ಇದ್ದು ಕಾಲನಿ ಇಲ್ಲಿ ಒಳಗೆ ಇಲ್ಲೇ ಪೆಟ್ರೋಲ್ ಬಂಕ್. ಇದು ಪೆಟ್ರೋಲ್ ಬಂಕ್. ಸೊ ಇದು ಬಂಕೂರ್ ಅದ ನೋಡ್ರಿ. ಇದು ಏರಿಯಾದ ಬಂಕೂರ್ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲೆಲ್ಲ ಗಿಡಗಳು ಅವೆಲ್ಲ ಇದು ಎಲ್ಲ ಮುಗಿದ. ಇದು ಬಂಕೂರ್ ಕ್ರಾಸ್ ನೋಡ್ರಿ. ಇದು ಆ್ಯಂಡ್ ಇಲ್ಲಿ ಬ್ಯಾಂಕ್ ಅದ, SBI ಬ್ಯಾಂಕ್ ಅದ. ಸೊ ತೆಗ್ನೂರಿಗೆ ಬಂದೇವು ನೋಡ್ರಿ. ಈ ಕಡ್ಲಿಂದ ಇಲ್ಲೊಂದು ಕಮನ್ ಅದಲ್ಲ, ಇಲ್ಲಿಂದ ಒಳಗೆ ಹೋಗ್ಬೇಕು. ಈ ಕಮನ್ನಿಂದ ಒಳಗೆ ಹೋಗ್ಬೇಕು. ಸೊ ಒಳಗೆ ಹೋಗ್ಬೇಕು. ಇಲ್ಲೆಲ್ಲ ಪೂರ್ತಿ ಮನೆಗಳೆಲ್ಲ ಅವಾಗ ಅಲ್ಲಿಗಲ್ಲೇ ಮನೆ. ಸೊ ಇಲ್ಲೇನೋ ಯಾವಾಗ ಭೀ ಬರ್ತಿದ್ದೇವೆ ನೋಡ್ರಿ. ಇಲ್ಲಿ ಶಾಬನ್ ನಮ್ಮ ಊರಾಗ ಇದ್ದಾಗ. ಕಲಬುರಗಿ ಹೋದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ಯದ ನಮ್ಗೆ. ಇಲ್ಲೇ ಬಿಟ್ಟ ಮನೆ ಉಗೋದಿಗೆ ಬಂದಿದ್ದೇವಲ್ಲ ಬಿಟ್ಟ. ನಮ್ಮಪ್ಪ ಬಂದಿರು. ಇದು ಕೊಟ್ಟಿವಿ ಬಿಟ್ಟ, ಒಣಭತ್ತ ಕೊಟ್ಟಿವಿ ನಾವು. ಯಾವಾಗ ಭೀ ಕೊಡ್ತಾರೆ ಇದು ನಾವು. 11 kg ಬೆಲ್ಲ, ಗೋಧಿ ಕೊಟ್ಟಿವಿ ಬಿಟ್ಟ. ಪಪ್ಪಾಗ ವಿಡಿಯೋ ಮಾಡ್ಕೊಂಡು ಮಾಡ್ಕೊತೀವಿ. ರಶ್ ಹಾಂ, ರಶ್ದಾಗ ವಿಡಿಯೋ ಮಾಡೋಣ. ಎಲ್ಲ ಭೀ ಹಂಗೆ ತೋರಿಸ್ಕೊಡ್ಬೇಕಂತಿರುತ್ತೆ. ಇದು ಭೀ ಮಸ್ತ್. ಸೊ ಇದು ಭೀ ಗುಡಿ ಭಾರಿ ಅಂದ್ರೆ ಭಾರಿ ಅದ ನೋಡ್ರಿ. ಇದು ಶ್ರಾವಣ ಶಿವರಾತ್ರಿ ಮಸ್ತ್ ಭಾರಿ ನಡೀತದೆ ಈ ಜಾತ್ರೆ. ಜಾತ್ರೆ ಹಂಗೆ ಎವ್ರಿ ಮಂಡೇ. ಸೊ ನಾವು ಸಣ್ಣ ಇರ್ಲಿಂದ ಹೊಂಟೀವಿ ನಾವಿಲ್ಲಿ. ಸೊ ಈ ಥರ ಹಿಂದಲ್ಲಿ ವಾರಕ್ಕೊಂದ್ಸಲ ಫಿಕ್ಸ್ ಇತ್ತು ಬರ್ತಿದ್ದೆವು. ಎಲ್ಲ
ದುಕಾನುಗಳೆಲ್ಲ ಟೆಂಗದೆಲ್ಲ ಮಾಡ್ಕೊಂಡು ಸೊ ಆಯ್ತಿದೆ ಎಂಟ್ರೆನ್ಸ್. ಇಲ್ಲೊಂದು ಸಣ್ಣ ಗುಡಿ ಅಪ್ಪ, ಹನುಮಂದಿರ ಗುಡಿ ಅಷ್ಟು ಗೊತ್ತಿಲ್ಲ. ಆಯ್ತು ಇದು ಎಂಟ್ರೆನ್ಸ್. ಇಲ್ಲೊಂದು ಸಣ್ಣ ಕಮನ್ ಅದ, ಇಲ್ಲೊಂದು ಎಂಟ್ರೆನ್ಸ್, ಇಲ್ಲ ದುಕಾನುಗಳವ. ಇಷ್ಟೆಲ್ಲ ಕೂತ್ಕೊಂಡು ಹೆಂಗೆ ಹೊಲ್ಕೊಂಡ ರೊಟ್ಟಿ ಕಟ್ಟಿ ಅದಕ್ಕೆ ಗುಡಿ ಬಂತು. ಎಷ್ಟಿದೆ ಆಮೇಲೆ ಹೊಂಟಿವಿ ಒಂದು ಸ್ವಲ್ಪ. ಶಿವಯೋಗೀಶ್ವರ ದೇವಾಲಯ. ಇದು ದಾಸೋಹ ಅದ ನೋಡ್ರಿ, ದಾಸೋಹ ಅನ್ನ ಪ್ರಸಾದ ಅದು ಅದ ಜಾಗ. ಸೊ ಇದು ಎಂಟ್ರೆನ್ಸ್. ಇದು ಕಮ್ಮನ್ ಅದ, ಭಾಳ ದೊಡ್ಡದು ಇಲ್ಲಿ. ಸೊ ಇದು ಅದ ನೋಡ್ರಿ ಮೇನ್ ಎಂಟ್ರೆನ್ಸ್. ನಂದಿ ಎಷ್ಟು ದೊಡ್ಡದು. ಸಣ್ಣ ಸಣ್ಣ ಗಿಡಗಳು ಎಷ್ಟಲ್ಲವ. ಇದು ಹಿಂದಿಂದು. ಸೊ ಇಲ್ಲಿಂದ ಬಿ ದಾಸೋ, ಇಲ್ಲಿಂದ ಬಿ ದಾರಿ ಅದ ನೋಡ್ರಿ ಹೋಗ್ಲಾಕ. ಸೊ ಇದುವರೆ ಇದು ಯಾವ್ದು ಹಣ್ಣು ಅದಲ್ಲ ಬ್ರೋ, ಹಣ್ಣು ಅಂತಾರೆ ಅದಕ್ಕೆ, ಪಪ್ಪ ಹೇಳ್ತಾರ. ಇಲ್ಲಿ ನೋಡ್ರಿ ಜ್ಯೋತಿರ್ಲಿಂಗ, ಓಂಕಾರೇಶ್ವರ, ಮಹಾಕಾಲೇಶ್ವರ, ಮಲ್ಲಿಕಾರ್ಜುನ, ಸೋಮನಾಥ. ಸೊ 4 ಜ್ಯೋತಿರ್ಲಿಂಗಿಂದ ಇದು ಲಿಂಗಗಳು ಇಟ್ಟಾರ ಅಲ್ಲಿ ಹಚ್ಚಾರ. ಸೊ ಇದು ಹಿಂದಿಂದ ನೋಡ್ರಿ ಎಷ್ಟು ಚಲೋ ಅದ ಜಾಗ. ಸೊ ಇದರೇ ನಮಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಅದ. ಇಲ್ಲೊಂದು ಸಣ್ಣ ಬಾವಿ ಅದ. ಸೊ ಇಷ್ಟೆಲ್ಲಾಗ ನೋಡ್ರಿ ಎಲ್ಲ ಜ್ಯೋತಿರ್ಲಿಂಗ. ಫಸ್ಟ್ ನಾಗೇಶ್ವರ, ರಾಮೇಶ್ವರ, ಭೀಮಾಶಂಕರ, ವೈದ್ಯನಾಥ ಎಲ್ಲ. ನೋಡ್ರಿ ಎಷ್ಟು ಚಲೋ ಅದ ಜಾಗ. ಫುಲ್ ತಂಪು ಮಲ್ಕೊಂಡಾರ ಭೀ ಒಂದು ಸ್ವಲ್ಪ ಮಂದಿ. ಸೊ ಅದು ಟೆಂಪಲ್ ನಾವು ಮೊದಲು ಭಾಳ ಅಂದ್ರೆ ಭಾಳ ಬರ್ತಿದ್ದೆವು. ಸೊ ಇಲ್ಲೊಂದು 4 ಅವ. ಸೊ 12 ಜ್ಯೋತಿರ್ಲಿಂಗಗಳವ ಫುಲ್. ಕೇದಾರ್ನಾಥ, ತ್ರಂಬಕೇಶ್ವರ, ಕಾಶಿ ವಿಶ್ವನಾಥ. ಸೊ ಅಲ್ಲೊಂದು ಬಾವಿ ಅದ. ಹಾಂ ಎಷ್ಟು ತಂಪು ಅನ್ಸತ್ತ ನೋಡಿ ಅಲ್ಲ ಸುಂದ್ರು, ಫುಲ್ ತಂಪು ಅನ್ಸತ್ತಿಲ್ಲ. ಅಂಬ ಅವ ಇಲ್ಲ, ಅಂಬ ಇಲ್ಲ ಬಾವಿ ಅದ. ನಾವು ಸಣ್ಣವ್ರಿದ್ದಾಗ ನಾವು ಮಮ್ಮಿಲಿ ಹೋಲಾಕೆ ಬಿಡ್ತಿದ್ವಿ ನೋಡ್ರಿ. ನಾವು ಎಷ್ಟಂದ್ರು ಬಿಡ್ತಿದ್ದಿಲ್ಲ ನಾವು, ಅಂದ್ರೆ ಭೀ ಹೋಗ್ತಿದ್ದೆವು. ಇದು ನೋಡ್ರಿ ಸುತ್ತ ಪೂರ್ತಿ ಚಲೋ ಅದಲ್ಲ ಗುಡಿ. ಸೊ ನಾವು ಭಾಳ ಅಂದ್ರೆ ಭಾಳ ಕ್ಲೋಸ್ ಅಟ್ಯಾಚ್ಡ್ ಈ ಟೆಂಪಲ್ ನಮ್ಗೆ. ಸೊ ನೋಡಿರಲ್ಲ ಗುಡಿ ಎಷ್ಟು ಚಲೋ ಐತೆ ಅಂದ್ಕೇಸಿಂದ. ಸೊ ಸಣ್ಣವ್ರು ಇದ್ದಾಗ ನಾವು ವಾರಕ್ಕೊಂದು ಫಿಕ್ಸ್ ಇತ್ತಿಲ್ಲ ನೋಡ್ರಿ. ಫಿಕ್ಸ್ ಅಂದ್ರೆ ಫಿಕ್ಸ್ ಇತ್ತಿಲ್ಲ. ಸಂಜೆ ಕಡೆ 5 ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದೀವಿ. ಏನೋ ಒಂದು 5 ನಿಮಿಷದ ದಾರಿ ಅಷ್ಟೇ. 5 ನಿಮಿಷದ ದಾರಿ ಅಷ್ಟು ಬರ್ತಿದ್ವಿ. ಈಗ 8 ವರ್ಷ ಐತಿ ನೋಡ್ರಿ. ಎಂದ ಕಲಬುರಗಿ ಸೇರಿ ನೋಡ್ರಿ. ಅವಾಗಲಿಂದ ಒಟ್ಟು ಬರ್ತಿರು ನಮ್ಮ ಮಮ್ಮಿ ಪಪ್ಪ ಬರ್ತಿರು ಕಮ್ಮಿ. ಬಟ್ ನಮ್ದರೆ ಪೂರ್ತಿನೇ ಕಮ್ಮಿ ಆಗಿರೋದು. ಭಾಳ ದಿನ ಆದ್ಮೇಲೆ, ಭಾಳ ವರ್ಷ ದಿನ ಅಂತ ಬಿ ಎಲ್ಲ ಭಾಳ ವರ್ಷ ಆದ್ಮೇಲೆ ಬಂದವು. ನೋಡಿರಲ್ಲ ಹಿಂದೆಲ್ಲ ಫುಲ್ 12 ಜ್ಯೋತಿರ್ಲಿಂಗ ಎಲ್ಲ ಅದಾವ. ಸೊ ಜ್ಯೋತಿರ್ಲಿಂಗ ದರ್ಶನ ಇಲ್ಲೇ ಆಯಿತು. ಸೊ ಅದೊಂದು ನನಗೊಂದು ಇದು ಅದ, 12 ಪೂರ್ತಿ ಜ್ಯೋತಿರ್ಲಿಂಗ ಹೋಗ್ಬೇಕಂತ. ಅದ್ರೊಳಗೆ ಉಜ್ಜಯಿನಿ ಅದಲ್ಲ, ಅದು ನಮ್ಮ ಭಾಳ ಅಂದ್ರೆ ಭಾಳ ಫೇವ್ರೇಟ್. ಉಜ್ಜಯಿನಿ ಮತ್ತು ಕಾಶಿ ವಿಶ್ವನಾಥ. ಸೊ ಇವೆಲ್ಲ ಯಾವಾಗ ಮದುವೆ ಆದ್ಮೇಲೆ ರೀ ಅಲ್ಲಿಗೆ. ಹಾಂ, ಯಾಕೆ ಮದುವೆ ಆದ್ಮೇಲೆ ಹೋಗ್ಬೇಕಂತ ಇರ್ತದೆ. ಮದುವೆಗಿನ ಮುಂಚೆ ಹೋಗಿ. ಮುತ್ಯದ ಭಾಳ ಸತ್ಯ ಅದ ಒಟ್ಟಾಗಿ ಹೇಳಿ ನಾವು ಇಲ್ಲಿ ಮುತ್ಯಂದು ಭಾಳ ಸತ್ಯ ಅದ್ರಿ. ಯಾಕಂದ್ರೆ ಇಲ್ರಿ ನಾ ಅದಕ್ಕೆ ಮಂಡ್ಯಕ್ಕೊಮ್ಮೆ ಏನು ತಿನ್ನಲ್ಲ ಅಂತಂದ್ರೆ ನಮ್ಮ ಮಮ್ಮಿ ಇದು ಅಂದ ನಾ ಹೇಳ್ತೀನಿ ಅಂತ. ನಮ್ಮ ಮಮ್ಮಿ ನಾನ್ ವೆಜ್ ಅದು ಏನು ಭೀ ತಿನ್ನಲ್ಲ, ಏನು ಮುಟ್ಟಲ್ರಿ. ಯಾಕಂದ್ರೆ ಇತ್ತಿನ ಮ್ಯಾಗೆ ನಂದು ಜೀವಮಾನ ಇರತ್ತನ ಅದು ಒಟ್ಟ ಮುಟ್ಟಲ್ರಿ ನಾ.
ಯಾಕಂದ್ರೆ ನಾ ಇವ್ರ ಸಲಕ್ಕೆ ಬಿಡ್ಕೊಂಡ್ರಿ ನನ್ನ ದೊಡ್ಡ ಮಗ ಸಲಕ್ಕೆ ಸಣ್ಣಕ್ಕಿದ್ದೀವ್ರಿ ಅವಾಗ್ಲಿಂದ ನನ್ನ ಮಗಳಿಗೆ ಭಾಳ ಚಕ್ಕರ್ ಬಂದು ಕೈ ತೆಗಿಬೇಕು ನೀ ಮಾತಾಡಿ ಕಾಣಿಸ್ತದೆ ಭಾಳ ಇದು ಆಗಿ ಚಕ್ಕರ್ ಬಂದು ಅದು ಮಾಡಿಕ್ಕೆ ಬೀಳೆ ಬೀಳ್ತೀವಿ ರೀ ನಮ್ಮ ಸಣ್ಣ ಆರಾಮೇ ಇರ್ತದೆ ಭಾಳ ಆರಾಮ್ ತರ್ತಿದ್ದು ಬರೀ ಚಕ್ಕರ್ ಬಂದು ಬೀಳ್ತಿದ್ದು ಬೀಳೋದು ತುಟಿ ಎಲ್ಲ ಇದು 15-20 ನಿಮಿಷ ಹೋಶ್ ಬರ್ತಿದಿಲ್ಲ ರೀ ಹಂಗಾಕಿಸಿನ ಇಲ್ರಿ ಇಲ್ಲಿ ಮುತ್ತೆಗೆ ನಾ ಬೇಡ್ಕೊಂಡು ನೋಡ್ರಿ ನಾನು ಜೀವಮಾನ ಇರೋ ತನಕ ಒಟ್ಟ ಮಂಡ್ಯಕ್ಕೊಮ್ಮೆ ಏನೂ ಮುಟ್ಟಲ್ಲ ಏನೂ ಇಲ್ಲ ಒಟ್ಟ ಹಂಗಂತ ಅದು ಬೇಡ್ಕೊಂಡು ನೋಡ್ರಿ ಇದು ಭಾಳ ವರ್ಷ ಐತ್ರಿ ಇನ್ನು ಅವಾಗ ಬಿಟ್ಟಾಕಿ ಇನ್ನೂ ತನಕ ಏನೂ ಇದನ್ನೇ ಮಾಡಲ್ಲ ರೀ ನಾವು ಅವತ್ತಿನ ದಿನ ಸೋಮವಾರ ದಿನ ಭಾಳ ಇದ್ರಲ್ಲೇ ಇದು ಮಾಡ್ಕೊತಿದ್ದೆ ಇಲ್ಲ ಮುದ್ದೆನ ಹೆಸರು ಮೇಲೆ ನಮ್ಮ ಹುಡುಗಿ ಭಾಳ ಆರಾಮ ತಪ್ತಿತ್ತು ರೀ ಅವಾಗ್ಲಿಂದ ಬೇಡ್ಕೊಂಡದ ನೋಡ್ರಿ ಈಗ ಮೊನ್ನೆ ಉಗಾದಿಗೆ ನೋಡ್ರಿ ಇದು ಜಾತ್ರೆನೂ ಐತ್ರಿ ಆಮೇಲೆ ಅನ್ಕರ ಪಾಲ್ಕಿ ಇರ್ತದೆ ರೀ ತೇರು ಇರ್ತದೆ ರೀ 5 ದಿನ ಫುಲ್ ಜಾತ್ರೆ ರೀ ಲಕ್ಷ ದೀಪೋತ್ಸವ ಇರ್ತಾವೆ ರೀ ಎಲ್ಲ ಇರ್ತಾರೆ ಪೂಜೆ ಭಾರಿ ಇರ್ತದೆ ರೀ ಇವು ದಾಸೋಗಿ ಅದು 3 ಟೈಮ್ ದಾಸೋಗಿ ಇರ್ತದೆ ರೀ ಈಗಲೂ ಪರ ಅಂತ ನೋಡ್ರಿ ದಾಸೋಗಿ ಕಂಪಲ್ಸರಿ ಇರ್ತದೆ ರೀ ನಾನು ಅನ್ಕರ ಬೆಲ್ಲ ಕೊಡ್ತೀನಿ ರೀ ಆಮೇಲೆ ಇದು ಗೋಧಿ ಬೆಲ್ಲ 2 ಕೊಡ್ತೀನಿ ನೋಡ್ರಿ ಈಗ ಉಗಾದಿಗೆ ಈಗ ನಮ್ಮ ಮನೆಯವ್ರಿಗೆ ಕಟ್ ಕಳಿಸಿದ್ದಾರೆ ಯಾಕಂದ್ರೆ ನಾವು ಹುಡುಗಿಯರ್ದು ಸ್ಕೂಲಿಗೆ ಹೋಗಿದ್ರಲ್ರಿ ಬರೋದಾಗಿಲ್ಲ ಅಂತ ಏನು ಮಾಡಿದ್ರಿ ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ಕಟ್ ಕಳಿಸಿದ್ದೆ ರೀ ನಾನು ಯಾವಾಗಲೂ ನಾನು ಬರ್ತಿದ್ದೆ ರೀ ನಾನು ಬರಪ್ಲೆ ಇದ್ದಿದ್ದಿಲ್ಲ ರೀ ಅದಕ್ಕಾಗಿ ನಮ್ಮ ಮನೆಯವ್ರ ಕೈಲೇ ಕಟ್ ಕಳಿಸಿ ನೋಡ್ರಿ ನಮ್ಮ ಪಪ್ಪ ಅಷ್ಟೇ ಬಂದು ವರ್ಷಗೊಮ್ಮೆ ಕಳಿಸ್ತೀನಿ ನೋಡ್ರಿ ಬೆಲ್ಲ ಗೋಧಿ ಕಂಪಲ್ಸರಿ ಇಲ್ಲಿ ದಾಸೋಹ ಮಾಡ್ತೀನಿ ರೀ ಯಾವಾಗಲೂ ಹಂಗಾಗಿ ಮುತ್ತೆ ನಮಗೆಲ್ಲ ಚೆಂದ ನಡೆಸ್ಕೊಟ್ಟೇನೆ ರೀ ಒಂದಿಗೆ ನನ್ನ ಮಕ್ಕಳು ಚೆಂದ ಒಳ್ಳೆ ತನ್ನ ಸಿಕ್ಕ ಚೆಂದ ಒಳ್ಳೇದು ಅಲ್ಲಿ ಅಂತ ಬೇಡ್ಕೊತೀನಿ ನೋಡ್ರಿ ಅದಕ್ಕೆ ಎಲ್ರಿಗೂ ಒಳ್ಳೇದಲ್ಲ ಎಲ್ಲರಿಗೆ ಒಳ್ಳೇದಲ್ರಿ ದೇವ್ರು ಒಳ್ಳೇದು ಮಾಡಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸರಿ ಬರ್ರಿ ಅಲ್ಲಿ ನಾವು ಓಕೆಸಿನ್ ನಿಮಗೆ ದೇವ್ರದ್ದು ತೋರಿಸ್ಲತ್ತೀವಿ ನೋಡ್ಕೆ ಖುಷಿ ಪಡ್ರಿ ಲೈಕ್ ಮಾಡಿರಿ ಎಸ್ ಸಪೋರ್ಟ್ ಮಾಡಿರಿ ಹಂಗೆ ಯಾರೆಲ್ಲ ಹೊಸಬು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಆಯ್ತು ಒಂದು ಸ್ವಲ್ಪ ಹೊತ್ಕೊಂಡಿರ್ತೀವಂತ ಕಂಟಿನ್ಯೂ ಮಾಡ್ತೀನಿ ಇದಾದ್ಮೇಲೆ ಒಂದು ಸ್ವಲ್ಪ ಹೊತ್ಕೊಂತಾದ್ಮೇಲೆ ಸೊ ಇಲ್ಲಿ ಇವತ್ತಿ ಅದ ಇವತ್ತು ಮಂಡೇ ಇವತ್ತಿ ಹಚ್ಕೊಳ್ಳಿ ಇಲ್ಲಾಂದ್ರೆ ಹೆಂಗೆ ಮೀನು ಇದ್ದೇ ಇರಲ್ಲ ಎಸ್ ಚಲ್ ಹೆಂಗೆ ಅನಿಸ್ತು ನಮ್ಮ ದೇವ್ರು ನಮ್ಮೂರು ಹಿರಡೇಶ್ವರ ಒಂದೇ ಇವತ್ತು ಮಂಡೇ ಬಿ ಅದ ಚಂದ ವಿಸಿಟ್ ಮಾಡೀವಿ ಸುತ್ತ ನೋಡೋದಕ್ಕೆ ಪಾಪ ಯಾಕೆ ಓಡಾಡಿಸ್ಬೇಕ್ರಿ ಯಾಕಂತ ಅಂತೀನಿ ಓಡಾಡಿಸ್ಬೇಕ್ರಿ ಯಾಕೆ ಸೊ ಒಂದು ಸ್ವಲ್ಪ ಇಲ್ಲಿ ಹೋಟೆಲಿಗೆ ಬಂದೀವಿ ಏನಾರೇ ತಿನ್ಬೇಕಂತಿಸಿಂದ ಆಲೂ ಬಾತ್ ತೊಗೊಂಡಿವಿ ಅದಕ್ಕೆ ಬೆಳಗ್ಗೆ ನಾಷ್ಟ ಮಾಡಿದ್ದೇವಲ್ಲ ಸೊ ಅದಕ್ಕಂತ ಸಣ್ಣದು ಹೋಟೆಲ್ ಅದ ಇಲ್ಲೊಂದು ಆಲೂ ಬಾತ್ ಚಲೋ ಅದ ಹೆಂಗದ ಸಂದು ಆಲೂ ಬಾತ್ ಚಲೋ ಅದ ನೀರಿನ ಬಾಟ್ಲಿಗೆ ವಾಟರ್ ಬಾಟಲ್ ಸೊ ಅಲ್ಲಿ ಬಂದ್ರೆ ಭೀ ಬಜ್ಜಿ ಒಂದು ಬಿಡಪ್ಲೇ ಇಲ್ಲ ಬಜ್ಜಿಯರೇ ಮ್ಯಾಂಡೇಟರಿ ಫಿಕ್ಸ್ ಸೊ ಮ್ಯಾಂಡೇಟರಿ ಥಿಂಗ್ಸ್ ನನಗೆ ಐಸ್ ಕ್ರೀಮ್ ನಮ್ಮ ತಂಗಿಗೆ ಜ್ಯೂಸ್ ನಮ್ಮ ತಂಗಿ ಬಾದಾಮ್ ಜ್ಯೂಸೇ ಕುಡಿತಾ ಹೆಚ್ಚಿಗೆ ತಗೋರಿ ಮೇಡಮ್ ಯಾವಾಗ ಬೇಕಿ ಅದು ಒಂದೇ ಕುಡಿತಾ ನಾ ಐಸ್ ಕ್ರೀಮ್ ಸುಂದ್ರು ಮ್ಯಾಚ್ ಅಲ್ಲ ತಗೊಂಡು ಗ್ರೀನ್ ಹಿಂಗೆ ಬ್ರೋ ಬಿಸಿ ಇದೆ ಬಟ್ ನಂದು ಐಸ್ ಕ್ರೀಮ್ ತಣ್ಣಗದ ಸುಂದ್ರ ಇದು ತ್ರೋದು ಅಲ್ಲಿ ಹೋಗಿ ಹಿಂಗೆ ನಾಟ್ ಬ್ಯಾಡ್ ವಿಸಿಟಿಂಗ್ ಟೆಂಪಲ್ಸ್ ಇನ್ ಸಮ್ಮರ್ ಹಾಂ ಅದು ನೋಡಿ ನಾವಿ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಐ ಡೆಂಟ್ ಲೈಕ್ ದಿಸ್ ಐಸ್ ಕ್ರೀಮ್ ಅಷ್ಟು ನನಗೆ ಇಷ್ಟ ಬರಲಿಲ್ಲ ಪಿಸ್ತಾ ಇದ್ರೆ ಬಿ ಸ್ವಲ್ಪ ಅದು ಅವು ಬೇರೆನೇ ಇದಲ್ಲ ಪಿಸ್ತಾ ಇದ್ರೆ ಐಸ್ ಕ್ರೀಮ್ ಜ್ಯೂಸ್ ಥಂಡಿದಾಗ ಇರ್ತಾವ ನೋಡು ಲಿಟ್ರಲಿ ಹೆಂಗೆ ಅದು ಟೇಸ್ಟ್ ಹೊಂಟದ ನೋಡ್ರಿ ಇದು
ಇದು ದೊಡ್ಡ ನಾ ಪಿಸ್ತಾ ಚಲೋ ಏನಾರ ನಟ್ಸ್ ಒಳಗಿರ್ತಾವ ಅನ್ಕೊಂಡಿದ್ದೆ, ಏನಿಲ್ಲ. ಸೊ ಇಂಥ ಟೈಮಿಗೆ ಊಟನೇ ಹೋಗಲ್ಲ, ಏನು ಮಾಡಬೇಕು? ಆಲೂ ಬಾತ್ ತೊಗೊಂಡಿದ್ದೆ, ಅದು ಭೀ ಅರ್ಧ ಹಾಗೆ ಇಟ್ಟೆವು. ತೊಗೊಳಕ್ಕೆ ಹಾಫ್ ಪ್ಲೇಟ್ ತೊಗೊಂಡಿದ್ದೆ, ಅದು ಭೀ ಹಾಗೆ ಇಟ್ಟೆವು. ಒಂದು ಬಜ್ಜಿ ತಿಂದೆ ನಾವು, ನಮ್ಮ ತಂಗಿ ಒಂದು. ಈಗ ಬೇಸಿಗೆದಾಗ ಏನೇನು ಹೋಗಲ್ಲ, ಊಟ ಹೋಗಲ್ಲ ಸಾಧ್ಯನೇ ಇಲ್ಲ. ಸೊ ಇದು ಅಂದ ಬೇ ಅದ ನೋಡ್ರಿ, ಇದು ಹೋಟೆಲ್ ಚಲೋ ಅದ. ಇದು ಹೋಟೆಲ್ ಭಾಳ ಫೇಮಸ್ ಅದ, ಭಾಳ ವರ್ಷದಿಂದ ಬಿ ಅದ, ಭಾಳ ಮಂದಿ. ಸೊ ಇದು ನಂದೂರು ಊರು ಅದ. ಸೊ ಅಲ್ಲಿ ಅದ ರೀ ಇದು ಹೋಟೆಲ್. ಭಾಳ ಅಂದ್ರೆ ಭಾಳ ವರ್ಷದಿಂದ ಅದ, ಭಾಳ ಮಂದಿ ಬರ್ತಾರೆ ಇಲ್ಲಿ, ಎಲ್ಲ ಸಿಗ್ತವ. ಲೈಕ್ ನಾಷ್ಟ ಊಟ ಏನೇ ಅಲ್ಲಿ. ಹಾಲತ್ ನೋಡ್ರಿ ನಾನು ಇವು ಕೂದಲಿಗೆ ಮುಟ್ಟಲ್ಲ, ಭಾಳ ಅಂದ್ರೆ ಭಾಳ ಖರಾಬ್ ಎಲ್ಲ ಇದಾಗ ಯಾವಾಗ ಗುಂಜು ಬಿದ್ದಾವ ಕೂದಲು. ನಮ್ಮ ಮುಟ್ಟಲಿಗೆ ಸಾಧ್ಯನೇ ಇಲ್ಲ. ಮನೆಗೆ ಹೋಗಿ ಕೆಸಿಂದೆ 2 ಪಾರ್ಟಿಷನ್ ಮಾಡಿ ಚಿಕ್ಕ ಬಿಡಿಸ್ಕೊತೀನಿ. ಏನಿಲ್ಲ, ಪಕ್ಕ ಈ ಸರಿ ಕೂದಲು ಗ್ಯಾರಂಟಿ ಅವ ಬರ್ತವೆ. ಏನು ಮಾಡ್ಬೇಕು, ಹಸಿ ಇರ್ತಾವ ಕೂದಲು, ಲೈಕ್ ಹಂಗೆ ಇದು ಮಾಡ್ಕೊಳಕ್ಕಾಗಲ್ಲ. ಮಮ್ಮಿ ಕಟ್ಕೊಂತ ಹೇಳ್ತಾರೆ. ಹಸಿದು ಕೂದಲು ಹೆಂಗೆ ಕಟ್ಕೊಳಕ್ಕಾಗ್ತದೆ ನೀವೇ ಹೇಳ್ರಿ? ಹೌದಿಲ್ಲ, ಕಟ್ಕೊಳಕ್ಕಾಗಲ್ಲ. ಇಲ್ಲಂತ್ರಿ ಸೊ ಇಲ್ಲಿ ಡೀಸೆಲ್ ಹಾಕೊಳತ್ತಾರ. ನಮ್ಮ ಕಾಲನಿ ಗುಡಿಗಳಿವೆಲ್ಲ ರೀಚ್ ಆದ್ವಿ ನೋಡ್ರಿ ನಮ್ಮ ಮನೆಗೆ. ಮಧ್ಯಾಹ್ನ ಹೋದೆವು ಆರಾಮ್ಸೆ, ಏನು ಒಂದು 4-5 ಗಂಟೆದಾಗ ಬಂದೆವು. ಮಧ್ಯಾಹ್ನ 1 ಏನೋ ಬಿಟ್ಟಿದ್ದೆವು. 5 ಎಷ್ಟು 6 ಆಗ್ತದೆ ನೋಡ್ರಿ, ಜಲ್ದಿನೇ ಬಂದೆವು. ಸೊ ದೂರೇನಿಲ್ಲ ಭಾಳ, ಒಂದು 40 ಮಿನಿಟ್ಸ್ ದಾರಿ. ಓನ್ ವೆಹಿಕಲ್ ಅಂತ ಹೋದ್ರೆ ಜಲ್ದಿನೇ ಅರ್ಧ ಗಂಟೆನೇ. ಸೊ ಅದಕ್ಕಂದು ಜಲ್ದಿ ಹೋಗಿ ಬಂದೆವು. ಸೊ ಈ ಥರ ಹಿಂಗೆ ಗುಡಿಯೋದು ಹೋಗಿ ಬಂದೆವು. ಒಂದು ಸ್ವಲ್ಪ ಹೊರಗೆಲ್ಲ ಹೋಗಿ ಬಂದರೆ ಭೀ ಸ್ವಲ್ಪ ಶಾಂತಿ ಇರ್ತದೆ, ನೆಮ್ಮದಿ ಅನ್ನಿಸ್ತದ. ಮನೆಗೆ ಕುಂತು ಬೋರ್ ಆಗತ್ತಿತ್ತು, ಬೇಸರ ಭೀ ಆಗತ್ತಿತ್ತು. ಅದೇ ಸುಮ್ಮನೆ ಬಂದರು ನಮ್ಮ ಹೀರೋಯಿನ್, ನಮ್ಮ ಪಾರ್ಟ್ನರ್, ಬ್ಲಾಗ್ ಪಾರ್ಟ್ನರ್, ಯೂಟ್ಯೂಬ್ ಪಾರ್ಟ್ನರ್. ಕ್ಯೂಟ್ ಕಾಣತ್ತ ಮಮ್ಮಿ, ಸೀರೆ ಚಲೋ ಕಾಣತ್ತ. ಸೊ ಓಕೆ, ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಅಂತ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಹೊಸಬರು ನೋಡ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಚಲೋ ಬಾಯ್.